ಇಷ್ಟಾರ್ಥ ಪೂರೈಸುವ ಕಂದಗಲ್ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಕಂದಗಲ್ ಶ್ರೀ ವೀರಭದ್ರ ದೇವರು ಕಂದಗಲ್ ಶಿವ ಶಕ್ತಿಯ ಆಲು ಪತ್ತೆಯ ಸಂಕೇತವಾಗಿರುವ ವೀರಭದ್ರ ದೇವರು ಅನೇಕ ಪವಾಡಗಳ ಒಡೆಯ. ರುದ್ರ ಭಯಂಕರನಾಗಿರುವ ವೀರಭದ್ರ ದೇವರು ಶಿವನ ಕ್ರೋಧಾಗ್ನಿಯ ಪುತ್ರನಾಗಿದ್ದು, ಶಿವನಿಂದಕರ ಅಧರ್ಮಿಕರಗಳ ಸಂಹಾರ ಈತನ ಧ್ಯೇಯವಾಗಿದೆ. ಜಾಗೃತ ದೇವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾರಣಿಕ ದೈವ ಶ್ರೀ ವೀರಭದ್ರೇಶ್ವರ. ಈ ದೇವರು ತನ್ನನ್ನು ನಂಬಿ ಬಂದ ಭಕ್ತರನ್ನ ಕೈಬಿಟ್ಟಿಲ್ಲ. ಅಷ್ಟೊಂದು ನಂಬಿಕೆಯುಳ್ಳ ದೇವರು. ಈ ಮಾತಿಗೆ ಸಾಕ್ಷಿ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ದಲ್ಲಿರುವ ಪುರಾತನ ವೀರಭದ್ರೇಶ್ವರ ದೇವಸ್ಥಾನ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಪೌರಾಣಿಕ ಹಾಗೂ ಐತಿಹಾಸಿಕ ಸ್ಥಾನಮಾನವನ್ನು ಹೊಂದಿರುವ ಕಂದಗಲ್ ವೀರಭದ್ರೇಶ್ವರ ದೇವಸ್ಥಾನವು ಕನ್ನಡ ನಾಡಿನಲ್ಲಿ ರಾರಾಜಿಸುವ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಪ್ರಾಚೀನ ಕಾಲದಲ್ಲಿ ಸ್ಕಂದಶಿಲೆ ಕಂದಗಾಲೆ ಎಂದು ಕರೆಯಲ್ಪಡುತ್ತಿತ್ತು. ಕಂದಗಲ್ ಗ್ರಾಮದಲ್ಲಿ ಬ್ರಹ್ಮ ರಾಕ್ಷಸರ ಉಪಟಳ ಹೆಚ್ಚಾಗಿತ್ತು. ರಾಕ್ಷಸರ ಹಿಂಸಾತ್ಮಕ ಕಾಟ ತಾಳಲಾರದೆ ಸ್ಕಂದಶಿಲೆಯ ಜನರು ಸಂಕಷ್ಟ ಪಡುತ್ತಿರುವಾಗ ದೇವಮಾನವ ಸ್ವರೂಪಿಯಾಗಿ ಋಷಿಯೋರ್ವರು ಸ್ಕಂದಶಿಲೆಗೆ ಆಗಮಿಸಿ ಬ್ರಹ್ಮ ರಾಕ್ಷಸರ ಕಾಟ ತಪ್ಪಿಸಲು ಶಿವನನ್ನ ಪ್ರಾರ್ಥಿಸಿ ಆತನಿಂದ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಎಂದು ಹೇಳಿ ಪರಶಿವನನ್ನ ಒಲಿಸಿಕೊಳ್ಳುವ ನಿಯಮ ಹೇಳಿ ಋಷಿಮುನಿಯು ಮಾಯವಾಗುತ್ತಾನೆ. ಸ್ಕಂದಶಿಲೆಪುರದ ಜನರು ಋಷಿಗಳು ಹೇಳಿದ ನಿಯಮಗಳ ಪ್ರಕಾರ ಶಿವನ ಧ್ಯಾನ ಮಾಡ್ತಾರೆ. ಇವರ ಭಕ್ತಿಗೆ ಒಲಿದು ಶಿವನು ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿ ಭಕ್ತರ ಕಷ್ಟ ಪರಿಹಾರಗಳನ್ನು ವೀರಭದ್ರ ದೇವನನ್ನ ಕಳಿಸಿಕೊಡ್ತಾನೆ. ಅಲ್ಲದೆ ಕಾಯಮಾಗಿ ಸ್ಕಂದಶಿಲೆಯಲ್ಲಿ ವಾಸವಾಗಿ ಭಕ್ತರನ್ನ ರಕ್ಷಿಸು ಎಂದು ಅಪ್ಪಣೆ ಮಾಡಿ ವೀರಭದ್ರ ದೇವರನ್ನ ಕಳಿಸಿಕೊಡ್ತಾನೆ ಎಂದು ಪೌರಾಣಿಕ ಹಿನ್ನೆಲೆ ಇದೆ. ಐತಿಹಾಸಿಕವಾಗಿ ತಿಳಿದು ಬರುವುದೇನೆಂದರೆ, ಮೊದಲಿಗೆ ಬಯಲಿನಲ್ಲಿ ಪೂಜೆಗೊಳ್ಳುತ್ತಿದ್ದ ವೀರಭದ್ರ ದೇವರಿಗೆ ಕಲ್ಯಾಣ ಚಾಲುಕ್ಯ ಅರಸರಾದ ಎರಡನೆಯ ಜಗದೇಕ ಮಲ್ಲ ಹಾಗೂ ಎರಡನೆಯ ಚಾವುಡರಾಯನು ಕ್ರಿಸ್ತಶಕ 1012ರಿಂದ 1015ರಲ್ಲಿ ದೊಡ್ಡ ಹಾಸು ಬಂಡೆಗಳಲ್ಲಿ ನಿರ್ಮಿಸಿದ ಭವ್ಯ ದೇವಸ್ಥಾನ ಇದಾಗಿದ್ದು, ಅಂದಿನಿಂದ ಇಂದಿನವರೆಗೂ ಭಕ್ತರ ಇಷ್ಟಾರ್ಥ ಪೂರೈಸುವ ಜಾಗೃತ ನಂಬಿಕೆಯುಳ್ಳ ದೇವರೆಂದು ಭಕ್ತರ ನಂಬಿಕೆಯಾಗಿದೆ. ಈ ದೇವರ ಪವಾಡ ಇಂದಿಗೂ ಉಂಟು ಎಂದು ಭಕ್ತರು ಮನದುಂಬಿ ಹೇಳ್ತಾರೆ. ಹೀಗಾಗಿ ಕಂದಗಲ್ ವೀರಭದ್ರ ದೇವರ ಮಹಿಮೆ ಎಲ್ಲೆಡೆ ಹರಡಿದ್ದು, ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು ಹಾಗೂ ಇತರೆ ರಾಜ್ಯಗಳಲ್ಲಿ ಸಾಕಷ್ಟು ಜನ ಭಕ್ತರು ಇದ್ದು, ಅವರೆಲ್ಲರೂ ವರ್ಷಕ್ಕೊಮ್ಮೆ ನಡೆಯುವ ವೀರಭದ್ರೇಶ್ವರ ಜಾತ್ರೆಗೆ ಭಕ್ತರ ದಂಡು ಆಗಮಿಸಿ ಭಕ್ತಿ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ಕಂದಗಲ್ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಡಿಸೆಂಬರ್ 16 ಮತ್ತು 17ರಂದು ನಡೆಯಲಿದೆ. ಡಿಸೆಂಬರ್ 16ರಂದು ಕಾರ್ತಿಕೋತ್ಸವ, ಡಿಸೆಂಬರ್ 17ರಂದು ಮಹಾರಥೋತ್ಸವವು ವಿವಿಧ ಮಠಗಳ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಜಾತ್ರಾ ಮಹೋತ್ಸವ ಸಮಿತಿಯವರು 2 ದಿನಗಳ ಕಾಲ ನಿರಂತರ ಅನ್ನ ಸಂತರ್ಪಣೆ ಏರ್ಪಡಿಸಿರುತ್ತಾರೆ. ಜಾತ್ರೆಯ ಅಂಗವಾಗಿ ಕಬಡ್ಡಿ, ಕ್ರಿಕೆಟ್, ಟಗರಿನ ಕಾಳಗ, ವಾಲಿಬಾಲ್, ವಚನ ಗಾಯನ, ರಸಮಂಜರಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ವೀರೇಶ ಶಿಂಪಿ, ಭಾರತ ವೈಭವ ನ್ಯೂಸ್, ಕಂದಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.